ಈ ಥರ ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ಟೇಸ್ಟ್ ಕೂಡ ಡಬ್ಬಲ್ ಆಗುತ್ತೆ. ಇವತ್ತು ನನಗೋಸ್ಕರ ನಮ್ಮಮ್ಮ ಬಾಳೆ ಎಲೆ ಕಡುಬು ಮಾಡಿಕೊಡ್ತಾ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಾಳೆ ಎಲೆ ಕಡುಬು. ಬಾಳೆ ಎಲೆ ಅದು ಬಾಳೆ ಎಲೆಯಲ್ಲಿ ಬೆಂದು ಅದ್ರ ಫ್ಲೇವರು ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಅಕ್ಕಿ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿ 3 ಕಪ್ ಹಾಕಿದರೆ ಉದ್ದಿನಬೇಳೆ 3/4 ಕಪ್ ಹಾಕಬೇಕು. ರಾತ್ರಿ ಎಲ್ಲ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅಕ್ಕಿನ ಉದ್ದಿನಬೇಳೆ ಅದ್ರ ಜೊತೆಗೆ ಸ್ವಲ್ಪ ಅನ್ನನ ಮೂರನ್ನು ಮಿಕ್ಸರ್ ಮಾಡ್ಕೋಬೇಕು. ಯಾವ ಥರ ಇರಬೇಕು ಅಂದರೆ ರವೆಯಾಗಿರಬೇಕು. ಸ್ವಲ್ಪ ಕಡಲೆಬೇಳೆ ಒಂದು 2 ಗಂಟೆ ಮುಂಚೆನೇ ನೆನೆಸಿಡಿ. ಯಾಕಂದರೆ ಅದು ಕೂಡ ಬೇಗ ಬೇಯುತ್ತೆ. ಸ್ವಲ್ಪ ಕಷ್ಟ ಅಲ್ವಾ ಕಡಲೆಬೇಳೆ ಬೇಯೋದು, ಹಾಗಾಗಿ. ಅದಾದಮೇಲೆ ಈ ಥರ ಎಲೆ ತಗೊಂಡು ಮೊದಲು ಕಂದಿಸ್ಕೋಬೇಕು. ಚೆನ್ನಾಗಿ ವಾಶ್ ಮಾಡಿಕೊಂಡು ಕಂದಿಸ್ಕೊಂಡು ಅದಾದಮೇಲೆ ಒರೆಸಿ ನೋಡಿ ಈ ಥರ ಹಾಕ್ಕೋಬೇಕು. ತೆಳ್ಳಗೆ ಹಾಕ್ಕೋಬೇಕು. ತುಂಬ ದಪ್ಪ ಆದರೆ ಬೇಗ ಬೇಯಲ್ಲ. ಹಾಗಾಗಿ ಈ ಥರ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಯಾಕೆ ಅಲ್ಲಿ ಮತ್ತೆ ಬಾಳೆ ಎಲೆ ಇಟ್ಟಿದ್ದಾರೆ ಅಂದರೆ ಅಲ್ಲಿ ಹರಿದೋಗಿದೆ. ಹಾಗಾಗಿ ಬಾಳೆ ಎಲೆ ಇಟ್ಕೊಂಡು ಪ್ಯಾಚ್ ವರ್ಕ್ ಮಾಡಿ ನಮ್ಮಮ್ಮ ಈ ಥರ ಬೇಯಕ್ಕಿಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಆ್ಯಕ್ಚುಲಿ ಇದು ಗ್ಯಾಸಲ್ಲಿ ಬೇಗ ಬೇಯಲ್ಲ. ಅಂದರೆ 1 ಗಂಟೆ 2 ಗಂಟೆ ಆದರೂ ಆಯ್ತೆ ಗ್ಯಾಸಲ್ಲಿ. ಒಲೆಯಲ್ಲಾದರೆ 1 ಗಂಟೆ ಅಷ್ಟೇ, ಚೆನ್ನಾಗಿ ಬೇಯುತ್ತೆ. ಬಾಳೆ ಎಲೆ ಊಟ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಜಾಸ್ತಿ ಇರುತ್ತೆ. ಪಾಲಿಫಿನಾಲ್ ಅನ್ನೋದು ಅಂಶ ಇದರಲ್ಲಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದು ಕ್ಯಾನ್ಸರ್ನ ತಡೆ ಹಿಡಿಯುತ್ತೆ ಅಂತ ಒಂದು ಮಾತಿದೆ. ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಊಟ ಮಾಡೋದ್ರಿಂದ ಅದರಲ್ಲಿ ಫುಡ್ಡಲ್ಲಿರೋ ಬ್ಯಾಕ್ಟೀರಿಯಾ ಕೂಡ ಇದು ಶುದ್ಧಿ ಮಾಡಿ ನಮಗಾಗೋ ಪ್ರಾಬ್ಲಮ್ನೆಲ್ಲ ದೂರ ಮಾಡುತ್ತೆ. ಹಾಗಾಗಿ ಇವಾಗೆಲ್ಲ ರೆಸ್ಟೋರೆಂಟು ಆ ಹೋಟೆಲು ತುಂಬ ಹೋಟೆಲಲ್ಲೆಲ್ಲ ಇದೇ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದಾರೆ. ಬಾಳೆ ಎಲೆಯಲ್ಲಿ ಕೊಟ್ಟರೆ ಊಟ ಇನ್ನೂ ಜಾಸ್ತಿ ಹೋಗುತ್ತೆ ಅಂತ ಇವಾಗೆಲ್ಲ ಇದೇ ಸಿಸ್ಟಮ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದು. ಈ ಥರ ಮಾಡ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಅದರಲ್ಲೂ ಇದ್ರ ಜೊತೆಗೆ ಮುಳ್ಗಾಯಿ ಚಟ್ನಿ, ಸೌತೆಕಾಯಿ ಸಾಸ್ವೆ, ಕೊಬ್ಬರಿ ಚಟ್ನಿ, ಖಾರ ಚಟ್ನಿ, ಎಲ್ಲ ಥರ ಚಟ್ನಿಗಳು ತುಂಬ ಚೆನ್ನಾಗಾಗುತ್ತೆ. ನೀವು